ನಾನು ನಿಮ್ಮ ಹೃದಯ ಗೆದ್ದಿರುವೆ, ಇನ್ನೂ ಹೆಚ್ಚೆಚ್ಚು ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳಿಗೆ ಹಸಿರು ನಿಶಾನೆ ತೋರಿಸಿದಂತ ಅವರು ಕಣಿವೆ ರಾಜ್ಯದ ಜನರ ಹೃದಯ ಗೆಲ್ಲೋ ಮಾತನಾಡಿದ್ದಾರೆ. ಕಣಿವೆ ರಾಜ್ಯದೊಳಗೆ ಐತಿಹಾಸಿಕ ರ್ಯಾಲಿ ನಡೆಸಿದ ಪ್ರಧಾನಿ. ನಾನು ನಿಮ್ಮ ಹೃದಯ ಗೆಲ್ಲಲು ಬಂದಿರುವೆ ಎಂದ ನಮೋ. 370 ಆರ್ಟಿಕಲ್ 370 ಜಮ್ಮು ಮತ್ತು ಕಾಶ್ಮೀರದಿಂದ ರದ್ದಾದ ಮೇಲೆ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಕಣಿವೆ ರಾಜ್ಯಕ್ಕೆ ಭೇಟಿ ನೀಡಿದ್ರು. ನಿರೀಕ್ಷೆಗೂ ಮೀರಿ ನಮೋಗೆ ಸ್ವಾಗತ ಸಿಕ್ಕಿದೆ. ಮೋದಿ ಸಾಬ್ ಜಿಂದಾಬಾದ್, ಮೋದಿ ಸಾಬ್ ಜಿಂದಾಬಾದ್. ಶ್ರೀನಗರದಲ್ಲಿ ಮೋದಿ ಬೃಹತ್ ರ್ಯಾಲಿ ನಡೆಸಿದ್ರು. 2 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದ ಇದೇ ರ್ಯಾಲಿ ಇತಿಹಾಸದಲ್ಲೇ ಅತಿ ದೊಡ್ಡದಾಗಿದೆ. ಬಕ್ಷಿ ಕ್ರೀಡಾಂಗಣದಲ್ಲಿ ಸುಮಾರು 6,400 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳಿಗೆ ಮೋದಿ ಚಾಲನೆ ನೀಡಿದ್ರು. ಈ ರಾಜ್ಯದ ಭವಿಷ್ಯವು ಹೊಳೆಯುತ್ತಿದೆ. ಸವಾಲುಗಳನ್ನ ಜಯಿಸುವ ಹೊಸ ಜಮ್ಮು ಮತ್ತು ಕಾಶ್ಮೀರದ ಉದ್ದೇಶಗಳಲ್ಲಿ ಧೈರ್ಯವಿದೆ ಅಂತ ಹೇಳಿದ ಮೋದಿ ನಿಮ್ಮೆಲ್ಲರ ಹೃದಯ ಗೆಲ್ಲಲು ಬಂದಿರುವೆ ಎಂದರು. और मैं 2014 के बाद जब भी आया मैंने यही कहा, मैं ये मेहनत आपका दिल जीतने के लिए कर रहा हूं और मैं दिनों दिन देख रहा हूं कि मैं आपका दिल जीतने की दिशा में सही दिशा में जा रहा हूं. आपका दिल मैं जीत पाया हूं और ज्यादा जीतने की कोशिश मेरी जारी रहेगी और ये मोदी की गारंटी है. ದೇಶದ ಎತ್ತರದ ತಲೆಯು ಅಭಿವೃದ್ಧಿ ಮತ್ತು ಗೌರವದ ಸಂಕೇತ. ಜಮ್ಮು ಮತ್ತು ಕಾಶ್ಮೀರ ಭಾರತದ ಮುಖ್ಯಸ್ಥ. ದೇಶದ ಈ ಮುಕುಟವು ಅಭಿವೃದ್ಧಿ ಮತ್ತು ಗೌರವದ ಸಂಕೇತ ಅಂತ ಮೋದಿ ಬಣ್ಣಿಸಿದ್ದಾರೆ. ಇನ್ನು ಸ್ವದೇಶ್ ದರ್ಶನ್ ಯೋಜನೆಯಡಿ ಇಂದು 6 ಯೋಜನೆಗಳನ್ನ ದೇಶಕ್ಕೆ ಸಮರ್ಪಿಸಿದ್ರು. मेरा मिशन है वेड इन इंडिया. शादी हिंदुस्तान में करो. हिंदुस्तान के बाहर जो शादी करने के लिए अनाप शनाप रुपये डॉलर खर्च करके लोग आते हैं, जी नहीं, वेड इन इंडिया. ಅಂತೂ ಆರ್ಟಿಕಲ್ 370 ರದ್ದಾದ ಮೇಲೆ ಕಣಿವೆ ರಾಜ್ಯದಲ್ಲಿ ಕೋಟಿ ಕೋಟಿ ಲೆಕ್ಕದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಮೋದಿ ಚಾಲನೆ ನೀಡಿರೋದಷ್ಟೇ ಅಲ್ಲ, ಲೋಕಸಭಾ ಚುನಾವಣೆಗೂ ಭರ್ಜರಿ ಪ್ರಚಾರ ನಡೆಸಿದ್ರು. ಬ್ಯೂರೋ ರಿಪೋರ್ಟ್ TV9.